ಹೆಲೋ ಫ್ರೆಂಡ್ಸ್, ಇವತ್ತು ನವರಾತ್ರಿ ಡೇ 4. ಈಗ ನಾನು ಹೆಸರುಬೇಳೆಯನ್ನು ಪಾಯಸಕ್ಕೆ ಮತ್ತು ಹೆಸರುಬೇಳೆ ಕಟ್ಸಾರು ಮಾಡ್ಲಿಕ್ಕೆ ಅಂತೇಳಿ ಒಟ್ಟಿಗೆ ಬೇಯಿಸ್ಕೊಳ್ತಿದ್ದೇನೆ. ಸರಿ ಬೆಂದ ಮೇಲೆ 2 ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿಡ್ತೇನೆ. ಒಂದು ಪಾಯಸಕ್ಕೆ, ಒಂದು ಸಾರಿಗೆ. ಈಗ ಸಾರಿಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಟೊಮೆಟೊ ಮತ್ತು ಕಟ್ ಮಾಡಿದ ಹಸಿಮೆಣಸನ್ನು ಹಾಕ್ತಿದ್ದೇನೆ. ಹಾಗೆ ಇನ್ನೊಂದು ಸೈಡಲ್ಲಿ ಸಿಂಪಲ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡುವ ಅಂತ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಒಗ್ಗರಣೆ ಹಾಕಿ ಬೆಂಡೆಕಾಯನ್ನು ಹಾಕಿ ಹಸಿಮೆಣಸು ಸಹ ಕಟ್ ಮಾಡಿ ಹಾಕಿ ಅದಕ್ಕೆ ಫ್ರೈ ಮಾಡ್ತಾ ಇದ್ದೇನೆ. ಇದೆರಡಕ್ಕೂ ಅರಶಿನ ಉಪ್ಪು ಎಲ್ಲ ಹಾಕಿ ಸರಿಯಲ್ಲಿ ಫ್ರೈ ಮಾಡಬೇಕು. ಸಾರನ್ನು ಸಹ ಸರಿಯಲ್ಲಿ ಕುದಿಸಬೇಕು. ಕುದಿಸಿ ಆದಮೇಲೆ ಒಂದು ಒಳ್ಳೆ ಹಿಂಗಿನ ಒಗ್ಗರಣೆಯನ್ನು ಕೊಡುವ. ಇದಕ್ಕೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಅಷ್ಟೊತ್ತಿಗೆ ನಮ್ಮ ಬೆಂಡೆಕಾಯಿ ಸಹ ಎಲ್ಲ ಸರಿಯಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಇಲ್ಲಿಗೆ ನಮ್ಮದು ಸಾರು ಮತ್ತು ಪಲ್ಯ ರೆಡಿ ಆಗ್ತದೆ. ಇನ್ನು ನಾವು ಪಾಯಸ ಮಾಡಲಿಕ್ಕೆ ಹೋಗುವ. ಪಾಯಸ ಮಾಡಲಿಕ್ಕೆ ನಾನು ಒಂದು ತೆಂಗಿನಕಾಯನ್ನು ಒಡೆದು ಅದರ ಅರ್ಧ ತೆಂಗಿನಕಾಯಿ ಹೋಳಿಂದ ತುರಿದು ಅದರ ಹಾಲು ತೆಗೆದು ನಾನು ಪಾಯಸಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಈಗ ತೆಂಗಿನಕಾಯನ್ನು ಗ್ರೈಂಡ್ ಮಾಡಿಕೊಂಡು ಅದರ ಹಾಲು ತೆಗಿಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಪಾಯಸಕ್ಕೆ ಬೆಲ್ಲವನ್ನು ಕೆರೆಪಿ ಹಾಕ್ತಾ ಇದ್ದೇನೆ. ಇದರಿಂದ 2 ಸಲ ಹಾಲು ತೆಗೆದು ನಾನು ಪಾಯಸಕ್ಕೆ ಯೂಸ್ ಮಾಡಿದ್ದೇನೆ. ಇದು ಸರಿಯಲ್ಲಿ ಕುದ್ರೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿಯನ್ನು ಪಾಯಸಕ್ಕೆ ಹಾಕಿದರೆ ನಮ್ಮ ಪಾಯಸ ರೆಡಿ ಆಗ್ತದೆ. ಸೊ ಇವತ್ತು ನಾನು ದೇವರಿಗೆ ಹೆಸರುಬೇಳೆ ಪಾಯಸ ಮಾಡಿ ದೇವರಿಗೆ ಇಟ್ಟಿದ್ದೇನೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಈ ಶಾರ್ಟ್ಸಿಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಿನಿ ವ್ಲಾಗ್ ಒಟ್ಟಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.